ಹಾಯ್ ಹಲೋ ನಮಸ್ತೆ. ನಾನು ಅರವಿಂದ್. ಸಾಮಾನ್ಯವಾಗಿ ನನ್ನ ವೀಡಿಯೋಸ್ನ ನೀವು ನೋಡ್ತಾನೆ ಇರ್ತೀರಾ. ಸಾಕಷ್ಟು ಪ್ರವಾಸಿ ಸ್ಥಳಗಳು ಹಾಗೂ ಸಾಕಷ್ಟು ಜನರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾನೆ ಇರ್ತೀನಿ. ಆದರೆ ಇವತ್ತು ಒಂದು ವಿಭಿನ್ನ ಥರದ ಘಟನೆ ನಡೆದಿದೆ. ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಯಿತು. ಪೊಲೀಸ್ನವರು ಕೂಡ ಬಂದರು, ಅದ್ರ ಜೊತೆಗೆ ಜನರು ಕೂಡ ಅಗ್ರೆಸಿವ್ ಆಗಿದ್ದರು. ಒಂದು ಸಣ್ಣ ಮೋಸದ ಕತೆ ಇದು. ಇದರ ನಡುವೆ ಒಬ್ಬರು ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ. ವಾಹನದ ಮಾಲೀಕರೊಬ್ಬರು, ಅಂದರೆ ನಮ್ಮ ಹಿಂದೆ ಏನು ನೀವು ಈ ಬಸ್ ನೋಡ್ತಾ ಇದ್ದೀರಾ, ಈ ಬಸ್ನ ಮಾಲೀಕರು ಅಷ್ಟೂ ಜನರನ್ನು ಯಾವುದೇ ಹಣ ಇಲ್ಲದೇನೆ ಮತ್ತೆ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು ಅವ್ರ ಊರಿಗೆ. ಬನ್ನಿ, ಯಾವ ಥರದ ಘಟನೆ ನಡೀತು, ಏನು ನಡೀತು ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಬನ್ನಿ ವೀಕ್ಷಕರೇ, ಈಗ ನಮ್ಮ ಜೊತೆಯಲ್ಲಿ ಈ ಬಸ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೊರಟಿದ್ದು, ಏನು ಘಟನೆ ಆಯಿತು ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ನೀವು ಏನು ಎಲ್ಲಿಂದ ಎಲ್ಲಿಗೆ ಹೊರಟಿದ್ರಿ, ಎಷ್ಟು ದಿವಸದ ಪ್ರಯಾಣ ಆಯಿತು, ಎಷ್ಟು ಜನ ಬಸ್ಸಲ್ಲಿದ್ದರು, ಅಲ್ಲಿ ಏನು ಘಟನೆ ಆಯಿತು, ಯಾವ ಥರದ ವಂಚನೆ ಆಯಿತು, ಜನ ಯಾವ ಥರ ಸಮಸ್ಯೆಗೆ ಸಿಗಾಕೊಂಡ್ರು ಸರ್ ಅಲ್ಲಿ? ನಾವು ಇದು ಕಡೂರಿಂದ ಹೊರಟಿದ್ದು, ಕಡೂರಿಂದ ಮಡಿಕೇರಿ ಟಿಪ್ಪು 2 ಡೇಸ್ ಇಂದ ಕರ್ಕೊಂಡು ಹೋಗಿದ್ದು. ಪ್ಯಾಕೇಜ್ ಅವರು ಮೋಸ ಮಾಡಿದ್ದಾರೆ. ಹೀಗಾಗಿ ಜನಕ್ಕೆಲ್ಲ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ರಿಟರ್ನ್ ಈಗ ಜನಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇದು ಅಂತ ಹೇಳಿದ್ರೆ ನೀವು ಯಾವ ಬಸ್ ಹೆಸರೇನು, ನಿಮ್ಮ ಹೆಸರೇನು, ಯಾವ ಥರದಲ್ಲಿ ಮೋಸ ಮಾಡಿದ್ರೆ ನೀವು ಎಷ್ಟು ಹಣ ಕೊಡಬೇಕಿತ್ತು? ಮೈಸೂರಿನ ಟ್ರಾನ್ಸ್ಫರ್ ನಮ್ಮದು ಶಿವಮೊಗ್ಗದಲ್ಲಿದೆ. ಈ ಥರ ಕರ್ಕೊಂಡ್ಬಂದು ನಮಗೇನು ಹಣ ಏನೂ ಕೊಟ್ಟಿಲ್ಲ. ನಮ್ಮ ಸ್ವಂತ ದುಡ್ಡಲ್ಲೇ ವಾಪಸ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ರು ಬಸ್ಸಲ್ಲಿ? ಒಂದು 40 ಮೆಂಬರ್ಸ್ ಇದ್ದಾರೆ. 40 ಜನ ಬಂದು ನಿಮ್ಮ ಹತ್ರ ಕೇಳಿದಾಗ ನಿಮ್ಗೆ ಹೇಗೆ ಅನ್ನಿಸ್ತದೆ? ನಿಮ್ಗೆ ವಿಚಾರ ಗೊತ್ತಾದಾಗ ಸಾಮಾನ್ಯ ಬೇರೆ ಬಸ್ಸವರು ನಮಗೆ ಹಾಕಬೇಕು, ನಮ್ಮ ಲಾಭ ಸಿಕ್ಕಿದ್ರೆ ಸಾಕು ಅಂದರೆ ಬರೀ ಲಾಭಕ್ಕೋಸ್ಕರ ಕೆಲಸ ಮಾಡೋರು ಹೆಚ್ಚು. ಈಗ ಇದನ್ನ ಮೀರಿ ಇಲ್ಲ, ನಾನು ವಾಪಸ್ ಅಷ್ಟು ಜನ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀನಲ್ವಾ, ಏನು ಅನ್ನಿಸ್ತು ಆ ಕ್ಷಣದಲ್ಲಿ ನಿಮಗೆ? ಈ ಥರ ವಿಚಾರ ಗೊತ್ತಾದಾಗ ಏನು ಅನ್ನಿಸ್ತು? ಏನೂ ಅನಿಸಿಲ್ಲ, ಒಂದು ಮಾನವೀಯತೆ ಇರುತ್ತಲ್ಲ ಎಲ್ಲರಿಗೂ. ಹಂಗಾಗಿ ಇವತ್ತೇನೋ ಮೋಸ ಆಗಿದೆ, ನಾಳೆ ಒಳ್ಳೇದಾಗತ್ತೆ, ಹಂಗಾಗಿ ಕರ್ಕೊಂಡು ಹೋಗಿದ್ದೀವಿ. ಅಂದರೆ ಲಾಭ ಏನೇ ಆಗಲಿ ಒಂದು ಕಡೆಗೆ ಸುರಕ್ಷತೆ ಮುಖ್ಯ, ಮಾನವೀಯತೆ ಮುಖ್ಯ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಇವ್ರ ಜೊತೆಗೆ ಇವರ ಸಹಪಾಠಿಗಳಾದಂಥ ಇನ್ನೊಬ್ಬರು ಚಾಲಕರು ಕೂಡ ನಮ್ಮ ಜೊತೆಲಿದ್ದಾರೆ. ನಾನು ಇವತ್ತೇನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ, ಅಂದರೆ ಯೂಟ್ಯೂಬ್ ಆರಂಭದಲ್ಲಿ ಏನು ವಿಡಿಯೋನ ಆರಂಭ ಮಾಡಿದೆ, ನಾನು ನಿಮಗೆ ಹೇಳಿದ್ದೆ ಮಡಿಕೇರಿ ಮತ್ತು ಇದು ಬೇರೆ ಬೇರೆ ಸ್ಥಳಗಳ ಪರಿಚಯ ಮಾಡಿಕೊಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಮಾತಾಡ್ಸಿದ್ದೆ. ಅವ್ರ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ದೀರಾ. ಈಗ ಅವ್ರನ್ನ ಕೂಡ, ಆ ಚಾಲಕರನ್ನ ಕೂಡ ಮಾತಾಡ್ಸೋಣಂತೆ. ಅವ್ರು ಯಾವ ಥರದಲ್ಲಿ ಫೇಸ್ ಮಾಡಿದ್ರು, ಏನಾಯಿತು ಅಂತ ಹೇಳ್ಬಿಟ್ಟು. ಸರ್, ಏನು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಈಗ ಯಾವ ಥರದ ಘಟನೆ ನಡೀತಲ್ಲಿ, ರೆಸಾರ್ಟ್ನಲ್ಲಿ ಏನು ಆಯಿತು, ಪೊಲೀಸ್ನವ್ರು ಬಂದಿದ್ದು, ಏನೆಲ್ಲ ಘಟನೆ ಆಯ್ತು ಸರ್ ಅಲ್ಲಿ? ಘಟನೆ ಅಂದರೆ ಈಗೆಲ್ಲ ಹೇಳಿದ್ದಾರೆ ಅಂಥದ್ದು. ಇದಂದರೆ ಸ್ವಲ್ಪ ಈಗ ಪ್ಯಾಸೆಂಜರ್ಗಳಿಗೆಲ್ಲ ಈಗ ನಾವು ಅರ್ಧದಲ್ಲಿ ಬಿಟ್ಟು ಹೋಗೋಕ್ಕೂ ಬರಲ್ಲ. ಬೆಳಿಗ್ಗೆ ನಿನ್ನೆ ಎಲ್ಲ ಚೆನ್ನಾಗೇ ಇತ್ತು. ಅವರು ಬೆಳಗಿನ ಜಾವ ಹಿಂಗೆ ಮಾಡಿರೋದು. ಅಮೌಂಟ್ ಕಟ್ತೀನಿ ಇದು ಮಾಡಿರೋದಂತೆ, ಪೇಮೆಂಟ್ ಮಾಡ್ಕೊಡ್ತೀನಿ ಅಂತ ಎಲ್ಲರ ಪೇಮೆಂಟ್ ಹಾಕ್ಸ್ಕೊಂಡಿದ್ದಾರೆ. ಆದರೆ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬಿಟ್ಟೋಗಿದ್ದಾರೆ. ಅಲ್ಲಿ ನೀವೇ ನೋಡಿದ್ದಾರೆ, ತುಂಬ ಗಲಾಟೆ ಎಲ್ಲ ಆಗಿದೆ. ಹಂಗಂತೇಳಿ ನಾವೀಗ ಅಷ್ಟು ದೂರಿಂದ ಕರ್ಕೊಂಡ್ಬಂದಾಗ ಎಲ್ಲ ಲೇಡೀಸೇ ಪ್ಯಾಸೆಂಜರ್ ಬಿಟ್ಟು ಬರೋಕ್ಕಾಗಲ್ಲ. ನಮ್ಮ ಓನರ್ ಇನ್ನೇನು ಮಾಡ್ತಾರೆ, ಅವ್ರನ್ನ ತಲುಪ್ಸೋಣ ನೋಡೋಣ, ಮುಂದೆ ಏನಾಗುತ್ತೆ ನೋಡೋಣ. ಅವ್ರು ಫಸ್ಟ್ ಅವ್ರು ತಲುಪಿಸ್ಬಿಟ್ರೆ ಆಮೇಲೆ ಮಿಕ್ಕಿದ್ದೆಲ್ಲ ಆಗುತ್ತಲ್ಲ ಅಂತೇಳಿ ತೊಗೊಂಡೋಗ್ಬಿಟ್ರೆ ನಮ್ಮ ಜವಾಬ್ದಾರಿ ನೋಡೋಣ. ಆಮೇಲೆ ಪೊಲೀಸ್ನವ್ರು ಕಂಪ್ಲೇಂಟ್ ಎಲ್ಲ ಆಗಿದೆ, ಏನಾಯ್ತು. ಎಲ್ಲೋ ಒಂದು ಕಡೆಗೆ ರೆಸಾರ್ಟ್ ಅವರು ನಿಮ್ಮ ಮೇಲೂ ಅಗ್ರೆಸಿವ್ ಆದರು, ನಾವು ಬಸ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ನೀವು ಯಾವ ಥರದಲ್ಲಿ ರೆಸಾರ್ಟ್ ಅವರಿಗೆ ಕನ್ವಿನ್ಸ್ ಮಾಡಿದ್ರಿ? ಅವ್ರು ಹೇಳ್ತಾರೆ ಹಂಗಂತೇಳಿ ನಾವು ಗಾಬರಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಅವರಿಗೂ ಲಾಸೆ, ನಮಗೂ ಲಾಸೆ. ಹಂಗಂತೇಳಿ ಅಲ್ಲೇ ನಿಲ್ಸ್ಕೊಂಡ್ರೆ ಈಗ ಪ್ಯಾಸೆಂಜರ್ಗಳಿಗೂ ತೊಂದರೆ. ಮೊದಲು ಅವ್ರ ಪ್ಯಾಸೆಂಜರ್ ಸೇಫ್ಟಿ ನೋಡ್ಬೇಕಾಗತ್ತೆ. ಹಣ ಮುಖ್ಯ ಅಲ್ಲ ಈಗೆಲ್ಲ. ಈಗ ಅವ್ರು ಮಾಡ್ಯಾರ ಅಂತೇಳಿ ನಾವು ಅವ್ರ ಪರವಾಗಿಯೇ ನಮ್ದು ಹಣ ಬಂದಿರುತ್ತೆ ಅಂದರೆ ಸರಿಯಾಗಲ್ಲ. ಹಾಗಾಗಿ ನೋಡೋಣ, ನಾವೇ ಮಾತಾಡೋಣ ಅಂತೇಳಿ ಕಂಪ್ಲೇಂಟ್ ಆದರೆ ಇನ್ನೇನು ಅಮೌಂಟ್ ರಿಕವರ್ ಮಾಡೇ ಮಾಡ್ತಾರೆ. ಹಂಗಾಗಿ ಅವ್ರನ್ನ ಸ್ವಲ್ಪ ಸಮಾಧಾನ ನಾವು ಏನಿದು ರೆಸಾರ್ಟ್ಗಳೇ ನಡೆದಿದೆ. ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯೊಬ್ಬರು ಅಂತ ಹೇಳಿದ್ರೆ, ಇವ್ರ ಹೆಸರು ಮಮತಾ ಅಂತ ಹೇಳ್ಬಿಟ್ಟು, ಇವರು ಕೂಡ ಒಬ್ಬರು ಪ್ಯಾಸೆಂಜರು. ಯಾವ ರೀತಿಯಲ್ಲಿ ರೆಸಾರ್ಟ್ನಲ್ಲಿ ಏನು ಸಮಸ್ಯೆ ಆಯಿತು, ರೆಸಾರ್ಟಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಅವರು ಕಣ್ಣಿಂದ ಕಂಡಿದ್ದಾರೆ, ಅನುಭವಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಮಮತಾ ಅವರೇ, ಏನು ರೆಸಾರ್ಟ್ನಲ್ಲಿ ಘಟನೆ ನಡೀತು, ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಜನರಿಗೆ ಇದರಿಂದ ಅರಿವಾಗಬೇಕು. ಬಸ್ ಮಾಲೀಕರು ನಿಮಗೆ ಯಾವ ಥರದಲ್ಲಿ ಸಹಕಾರ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಏನಂತ ಅನಿಸುತ್ತೆ? ಅವರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ
ಪ್ಯಾಕೇಜ್ ಗಾಡಿ ಅಂತ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನು 3,000 ರೂಪಾಯಿ ಅಂತ ಹೇಳ್ಕೊಂಡು. ಪ್ಯಾಕೇಜ್ ಗಾಡಿ ಅಂತ ಕರ್ಕೊಂಬಂದು ಮಡಿಕೇರಿ ಫುಲ್ ತೋರಿಸ್ತೀನಿ ಅಂತ ಕರ್ಕೊಂಬಂದರು. ಬಟ್ ತೋರಿಸ್ಲಿಲ್ಲ ನಮಗೆ. ತೋರಿಸಿದಂದರೆ ಒಂದು 2 ಪ್ಲೇಸ್ ತೋರಿಸಿದ್ರು. ಫುಲ್ ಎಲ್ಲ ರೆಸಲ್ಟಲ್ಲೇ ನಮ್ಮನ್ನು ಆಲ್ಟಿಂಗ್ ಮಾಡಿದರು. ರೆಸಲ್ಟಿಂದ ಆಲ್ಟಿಂಗ್ ಮಾಡಿದಾಗ ನೈಟೆಲ್ಲ ಚೆನ್ನಾಗಿ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲ ಅಂತ ಹೇಳ್ಬಾರ್ದು, ನಾವು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೈಟು ಎಲ್ಲ ದುಡ್ಡು ಎಲ್ಲ ನಮ್ಮ ಕೈಯಿಂದ ಎಲ್ಲ ಇಸ್ಕೊಂಡು ಹೋದವರು. ಬೆಳಗ್ಗೆ ನಾವು 8 ಗಂಟೆ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಹೋದವರು ಅವರು ಇನ್ನೂವರೆಗೂ ನಾಪತ್ತೇನೆ ಆಗಿದ್ದಾರೆ. ಅವ್ರು ಇನ್ನೂ ಬಂದೇ ಇಲ್ಲ. ಆ ಟೈಮಲ್ಲಿ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಮಕ್ಕಳು ಮರಿನೆಲ್ಲ ಕರ್ಕೊಂಡು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಾಯ್ತು? ಹೆಣ್ಮಕ್ಳುಗಳು ಬರೀ ಲೇಡೀಸೇ ಇದ್ದೀವಿ, ಯಾರಂತ ಇರೋದು. ಆಮೇಲೆ ನಾವು ಒಂದು 31 ಜನ ಇದ್ದೀವಿ. 31 ಜನ ಲೇಡೀಸ್ ಇದ್ದೀವಿ. ಈ ಥರ ಹಿಂಗೆಲ್ಲ ಮಾಡ್ತಾರೆ ಅನ್ನೋದು ನಾವು ಕನಸಲ್ಲೇ ಅಂದ್ಕೊಂಡಿರಲಿಲ್ಲ. ಆದರೂ ಡೈವರು ಮಾನವೀಯತೆಗೆ ಇದು ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮನ್ನು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಡೈವರ್ ಮಾತ್ರ. ಇಲ್ಲ ಅವರೊಬ್ಬರು ಇಲ್ಲ ಅಂದಿದ್ರೆ ನಾವು ರಿಸಲ್ಟಲ್ಲೇ ಇರಬೇಕಾಗಿತ್ತು. ಇಲ್ಲ ಅಂದರೆ ನಮ್ಗೆ ತುಂಬ ಹೇಳ್ಕೊಳೋಷ್ಟು ತುಂಬ ನೋವಾಗ್ಬಿಟ್ಟಿತ್ತು. ಅಳೋದೊಂದು ತಪ್ಪಿತ್ತು ಅಷ್ಟೇ. ನಮ್ಮಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದು? ನಡು ನೀರಲ್ಲಿ ಈ ಥರ ಎಲ್ಲ ಹಿಂಗೆ ಬಿಟ್ಟೋಗ್ಬಿಟ್ರೆ ಅಲ್ವಾ? ಈ ತರ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಹೇಳಿ ಮೋಸ ಮಾಡೋರಿಗೆ ಅಥವಾ ಜನರಿಗೆ ನಿಮ್ ಈ ಘಟನೆ ಇದು ಅನುಭವ ಆಗಬೇಕು. ಇದು ಅನುಭವ ಆಗಿದೆ ನಮಗೆಲ್ಲ. ಇನ್ನೊಬ್ರು ಹೋಗ್ಬೇಕಂದ್ರೆ ಅನುಭವ ಪಡಬೇಕು. ಅವರು ಕರೆಕ್ಟಾಗಿ ತಿಳ್ಕೊಂಡು ಹೋಗಬೇಕು. ಪ್ಯಾಕೇಜ್ ಗಾಡಿ ಅವರು ಊರು ವಿಳಾಸ ಎಲ್ಲ ನಾವು ತಿಳ್ಕೊಂಡಿರದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಈಗ ಅವ್ನು ತಿಳ್ಕೊಬೇಕಾಯ್ತು. ನಾವು ತಿಳ್ಕೊಂಡೇ ಮಾಡಿಬಿಟ್ಟಿದ್ದೀವಿ ಅಲ್ವಾ? ಇದು ಭಾಳ ನಮಗೆ ತುಂಬ ಅನುಭವ ಐತಿ. ಡೈವರ್ ಒಬ್ಬರು ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡೋದು ಅಲ್ವಾ? ಅವರು ಏನೋ ದೇವ್ರ ಥರ ನಮ್ಮನ್ನ ಕರ್ಕೊಂಡು ಬರ್ತಾಯಿದ್ದಾರೆ ಹೆಣ್ಮಕ್ಳನ್ನ ಸೇಫ್ಟಿಯಾಗಿ. ಪಾಪ ಅವರೇ ಎಲ್ಲ ಖರ್ಚು ಮಾಡ್ಕೊಂಡು ಅಲ್ವಾ? ಧನ್ಯವಾದಗಳು. ನೋಡಿದ್ರಲ್ಲ, ಏನು ಈ ಪ್ರಯಾಣದಲ್ಲಿ ಇರ್ತಕ್ಕಂಥ ಮಹಿಳೆಯರು ಅವರ ಹೇಳಿರೋ ಮನದಾಳದ ಮಾತಿದು. ಇವರೇ ನಮ್ಮನ್ನು ಕರ್ಕೊಂಡು ಬಂದಿರೋ ಸೇಫ್ಟಿಯಾಗಿ. ಜನವರಿಗೆ ಟ್ರಿಪ್ ಇಡ್ತಾ ಇದ್ದೀವಿ ನಾವು ಮಹಿಳೆ ಸಮಾಜದಿಂದ. ಎಲ್ಲರ ನಾನು ಏನಿದು ರೆಸಾರ್ಟ್ಗಳೇ ನಡೆದಿದೆ. ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯೊಬ್ಬರು ಅಂತ ಹೇಳಿದ್ರೆ ಇವ್ರ ಹೆಸರು ಮಮತಾ ಅಂತ ಹೇಳ್ಬಿಟ್ಟು, ಇವರು ಕೂಡ ಒಬ್ಬರು ಪ್ಯಾಸೆಂಜರು. ಯಾವ ರೀತಿಯಲ್ಲಿ ರೆಸಾರ್ಟ್ನಲ್ಲಿ ಏನು ಸಮಸ್ಯೆ ಆಯಿತು, ರೆಸಾರ್ಟಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಅವರು ಕಣ್ಣಿಂದ ಕಂಡಿದ್ದಾರೆ, ಅನುಭವಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣಂತೆ. ಮಮತಾ ಅವರೇ, ಏನು ರೆಸಾರ್ಟ್ನಲ್ಲಿ ಘಟನೆ ನಡೀತು, ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಜನರಿಗೆ ಇದರಿಂದ ಅರಿವಾಗಬೇಕು. ಬಸ್ ಮಾಲೀಕರು ನಿಮಗೆ ಯಾವ ಥರದಲ್ಲಿ ಸಹಕಾರ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಏನಂತ ಅನಿಸುತ್ತೆ? ಅವರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಪ್ಯಾಕೇಜ್ ಗಾಡಿ ಅಂತ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನು 3,000 ರೂಪಾಯಿ ಅಂತ ಹೇಳ್ಕೊಂಡು. ಪ್ಯಾಕೇಜ್ ಗಾಡಿ ಅಂತ ಕರ್ಕೊಂಬಂದು ಮಡಿಕೇರಿ ಫುಲ್ ತೋರಿಸ್ತೀನಿ ಅಂತ ಕರ್ಕೊಂಬಂದರು. ಬಟ್ ತೋರಿಸ್ಲಿಲ್ಲ ನಮಗೆ. ತೋರಿಸಿದಂದರೆ ಒಂದು 2 ಪ್ಲೇಸ್ ತೋರಿಸಿದ್ರು. ಫುಲ್ ಎಲ್ಲ ರೆಸಲ್ಟಲ್ಲೇ ನಮ್ಮನ್ನು ಆಲ್ಟಿಂಗ್ ಮಾಡಿದರು. ರೆಸಲ್ಟಿಂದ ಆಲ್ಟಿಂಗ್ ಮಾಡಿದಾಗ ನೈಟೆಲ್ಲ ಚೆನ್ನಾಗಿ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲ ಅಂತ ಹೇಳ್ಬಾರ್ದು, ನಾವು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೈಟು ಎಲ್ಲ ದುಡ್ಡು ಎಲ್ಲ ನಮ್ಮ ಕೈಯಿಂದ ಎಲ್ಲ ಇಸ್ಕೊಂಡು ಹೋದವರು. ಬೆಳಗ್ಗೆ ನಾವು 8 ಗಂಟೆ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಹೋದವರು ಅವರು ಇನ್ನೂವರೆಗೂ ನಾಪತ್ತೇನೆ ಆಗಿದ್ದಾರೆ. ಅವ್ರು ಇನ್ನೂ ಬಂದೇ ಇಲ್ಲ. ಆ ಟೈಮಲ್ಲಿ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಮಕ್ಕಳು ಮರಿನೆಲ್ಲ ಕರ್ಕೊಂಡು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಾಯ್ತು? ಹೆಣ್ಮಕ್ಳುಗಳು ಬರೀ ಲೇಡೀಸೇ ಇದ್ದೀವಿ, ಯಾರಂತ ಇರೋದು. ಆಮೇಲೆ ನಾವು ಒಂದು 31 ಜನ ಇದ್ದೀವಿ. 31 ಜನ ಲೇಡೀಸ್ ಇದ್ದೀವಿ. ಈ ಥರ ಹಿಂಗೆಲ್ಲ ಮಾಡ್ತಾರೆ ಅನ್ನೋದು ನಾವು ಕನಸಲ್ಲೇ ಅಂದ್ಕೊಂಡಿರಲಿಲ್ಲ. ಆದರೂ ಡೈವರು ಮಾನವೀಯತೆಗೆ ಇದು ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮನ್ನು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಡೈವರ್ ಮಾತ್ರ. ಇಲ್ಲ ಅವರೊಬ್ಬರು ಇಲ್ಲ ಅಂದಿದ್ರೆ ನಾವು ರಿಸಲ್ಟಲ್ಲೇ ಇರಬೇಕಾಗಿತ್ತು. ಇಲ್ಲ ಅಂದರೆ ನಮ್ಗೆ ತುಂಬ ಹೇಳ್ಕೊಳೋಷ್ಟು ತುಂಬ ನೋವಾಗ್ಬಿಟ್ಟಿತ್ತು. ಅಳೋದೊಂದು ತಪ್ಪಿತ್ತು ಅಷ್ಟೇ. ನಮ್ಮಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದು? ನಡು ನೀರಲ್ಲಿ ಈ ಥರ ಎಲ್ಲ ಹಿಂಗೆ ಬಿಟ್ಟೋಗ್ಬಿಟ್ರೆ ಅಲ್ವಾ? ಈ ತರ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಹೇಳಿ ಮೋಸ ಮಾಡೋರಿಗೆ ಅಥವಾ ಜನರಿಗೆ ನಿಮ್ ಈ ಘಟನೆ ಇದು ಅನುಭವ ಆಗಬೇಕು. ಇದು ಅನುಭವ ಆಗಿದೆ ನಮಗೆಲ್ಲ. ಇನ್ನೊಬ್ರು ಹೋಗ್ಬೇಕಂದ್ರೆ ಅನುಭವ ಪಡಬೇಕು. ಅವರು ಕರೆಕ್ಟಾಗಿ ತಿಳ್ಕೊಂಡು ಹೋಗಬೇಕು. ಪ್ಯಾಕೇಜ್ ಗಾಡಿ ಅವರು ಊರು ವಿಳಾಸ ಎಲ್ಲ ನಾವು ತಿಳ್ಕೊಂಡಿರದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಈಗ ಅವ್ನು ತಿಳ್ಕೊಬೇಕಾಯ್ತು. ನಾವು ತಿಳ್ಕೊಂಡೇ ಮಾಡಿಬಿಟ್ಟಿದ್ದೀವಿ ಅಲ್ವಾ? ಇದು ಭಾಳ ನಮಗೆ ತುಂಬ ಅನುಭವ ಐತಿ. ಡೈವರ್ ಒಬ್ಬರು ಇಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡೋದು ಅಲ್ವಾ? ಅವರು ಏನೋ ದೇವ್ರ ಥರ ನಮ್ಮನ್ನ ಕರ್ಕೊಂಡು ಬರ್ತಾಯಿದ್ದಾರೆ ಹೆಣ್ಮಕ್ಳನ್ನ ಸೇಫ್ಟಿಯಾಗಿ. ಪಾಪ ಅವರೇ ಎಲ್ಲ ಖರ್ಚು ಮಾಡ್ಕೊಂಡು ಅಲ್ವಾ? ಧನ್ಯವಾದಗಳು. ನೋಡಿದ್ರಲ್ಲ, ಏನು ಈ ಪ್ರಯಾಣದಲ್ಲಿ ಇರ್ತಕ್ಕಂಥ ಮಹಿಳೆಯರು ಅವರ ಹೇಳಿರೋ ಮನದಾಳದ ಮಾತಿದು. ಒಟ್ಟಾರೆ ಏನು ಅಂತ ಹೇಳಿದ್ರೆ ಏನು ಮಡಿಕೇರಿ ಏನು ಪ್ಯಾಕೇಜ್ ಟೂರ್ಗಳ ಹೆಸರಿನಲ್ಲಿ ಜನರಿಂದ
ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡ್ತಾರೆ. ನಿಮಗೆ ತುಂಬ ಕಡಿಮೆ ಖರ್ಚಿನಲ್ಲಿ ಟೂರ್ಗಳನ್ನು ತೋರಿಸ್ತೀವಿ, ಪ್ರೇಕ್ಷಣೀಯ ಸ್ಥಳಗಳ ಪರಿಚಯಗಳನ್ನು ಮಾಡಿಸ್ತೀವಿ, ತೋರಿಸ್ತೀವಿ ಅಂತ ಹೇಳ್ತು ಸಾಕಷ್ಟು ಜನ ಮಾಡ್ತಾರೆ. ಅವ್ರ ಜೊತೆಗೆ ತಾವು ಎಚ್ಚರ ಇರಬೇಕು. ಎಲ್ಲೋ ಒಂದು ಕಡೆಗೆ ಎಲ್ಲರಿಗೂ, ಯಾಕಂತೇಳಿದ್ರೆ ಎಲ್ಲರಿಗೂ ಹೃದಯಂತಿಕೆ ಇರೋಂಥ ಇಂಥ ಚಾಲಕರು ಅಥವಾ ಬಸ್ ಮಾಲೀಕರು ಸಿಗೋದು ಕಷ್ಟನೇ. ಯಾಕಂತೇಳಿದ್ರೆ ಎಲ್ಲರೂ ಮಾಡೋದು ಲಾಭಕ್ಕೋಸ್ಕರ. ಎಲ್ಲೋ ಒಂದು ಕಡೆಗೆ ತನಗೆ ತೀರಾ ಕೈ ಮೀರಿ ಹೋಗ್ತಾ ಇದೆ ಅಂದಾಗ ಅವರು ಏನೂ ಮಾಡಲಿಕ್ಕಾಗೋದಿಲ್ಲ. ಇನ್ನೊಂದಷ್ಟು ಘಟನೆ ವಿವರ ಏನು ಅಂತ ಹೇಳಿದ್ರೆ, ಪ್ಯಾಕೇಜ್ ಟೂರ್ ಹೆಸರಿನಲ್ಲಿ ಜನರನ್ನ ಕರ್ಕೊಂಡ್ಬಂದು ಮಧ್ಯದಲ್ಲೇ ಅವರಿಗೆ ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟ್ನಲ್ಲಿ ಕರ್ಕೊಂಡೋಗಿ ಅಲ್ಲೇ ಕೈ ಬಿಟ್ಟು ಓಡೋದಂಥ ಘಟನೆ ಇದು. ಏನು ಪ್ಯಾಕೇಜ್ ಮಾಲೀಕರು ಅವ್ರನ್ನ ಪೊಲೀಸರಿಗೆ ಹುಡುಕ್ತಾ ಇದ್ದಾರೆ, ಹಿಡಿದ್ಬಿಟ್ಟು ವಸೂಲಿ ಮಾಡ್ತಾರೆ. ಆದರೆ ಆ ಕ್ಷಣಕ್ಕೆ ಬಂದಂಥ ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು, ವೃದ್ಧರೆಲ್ಲರೂ ಇದ್ದರು. ಅವರ ಗತಿ ಏನಾಗುತ್ತೆ? ಇದು ಒಂದು ಎಚ್ಚರಿಕೆಗೋಸ್ಕರ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಶೇರ್ ಆಗುತ್ತೆ, ಎಷ್ಟು ಮಟ್ಟಿಗೆ ಜನಗಳ ತನಕ ತಲುಪುತ್ತೆ ಅನ್ನೋದು ಅದು ನಿಮ್ಮ ಜವಾಬ್ದಾರಿಯಾಗಿದೆ. ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಕೊಡ್ತೀರಾ, ಎಷ್ಟು ಜನರ ತನಕ ತಲುಪಿಸ್ತೀರಾ, ಅಷ್ಟು ಅವೇರ್ನೆಸ್ ಬರುತ್ತೆ. ನಾನು DP ಅರವಿಂದ್, ನನ್ನ ಜೊತೆಯಲ್ಲಿ ಅನ್ಸರ್ ಅಹಮದ್, ಶಿವಮೊಗ್ಗ.